ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ರೆಸ್ಯೂಮ್ನ ಹೇಗೆ ಕ್ರಿಯೇಟ್ ಮಾಡಬೇಕಂತ ಹೇಳ್ತಿದ್ದೀನಿ. ನೀವು ಮೊಬೈಲ್ನಲ್ಲಿ ಈಸಿಯಾಗಿ ರೆಸ್ಯೂಮ್ನ ಕ್ರಿಯೇಟ್ ಮಾಡ್ಬೋದು. 2 ರಿಂದ 3 ನಿಮಿಷದೊಳಗೆ ಆರಾಮ್ಸೆ ಕ್ರಿಯೇಟ್ನ ಮಾಡ್ಬೋದು. ಯಾವುದೇ ಒಂದು ಕಂಪ್ನಿಗೆ ನೀವು ಸೇರ್ಬೇಕಂದ್ರೆ ಅಥವಾ ವರ್ಕ್ ಫ್ರಮ್ ಜಾಬ್ ಮಾಡಬೇಕಂದ್ರೆ ನಿಮ್ಮ ರೆಸ್ಯೂಮ್ನ ನೋಡ್ಬಿಟ್ಟು ಜಾಬ್ನ ಪ್ರೊವೈಡ್ ಮಾಡ್ತಾರೆ. ಸೊ ರೆಸ್ಯೂಮ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ರೆಸ್ಯೂಮ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ನಿಮ್ಗೆ ಇಷ್ಟ ಆದರೆ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಮತ್ತೆ ಫ್ರೆಂಡ್ಸ್, ಈ ಒಂದು ರೆಸ್ಯೂಮ್ನಲ್ಲಿ ನಿಮ್ಮೆಲ್ಲ ಬೇಸಿಕ್ ಡೀಟೇಲ್ಸ್ನ ಆ್ಯಡ್ ಮಾಡಬೇಕಾಗುತ್ತೆ. ಬೇಸಿಕ್ ಡೀಟೇಲ್ಸ್ ಅಂದರೆ ಎಜುಕೇಷನ್ ಆಗಿರ್ಬೋದು ಅಥವಾ ಸ್ಕಿಲ್ಸ್ ಆಗಿರ್ಬೋದು, ಮತ್ತು ಅಡ್ರೆಸ್, ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಆ್ಯಡ್ ಮಾಡಬೇಕಾಗುತ್ತೆ. ಅದು ಹೇಗೆ ಅಂತ ಹೇಳ್ತೀನಿ. ಮತ್ತು ಫ್ರೆಂಡ್ಸ್, ನೀವು ಹೊರಗಡೆ ಇದನ್ನೇ ಮಾಡಿಸೋದಾದರೆ ನಿಮ್ಮ ಹತ್ರ ಚಾರ್ಜ್ ಮಾಡ್ತಾರೆ. ಸೊ ಇಲ್ಲಿ ಫ್ರೀಯಾಗಿ ನೀವು ಮಾಡ್ಕೋಬೋದು. ಒಂದು ಕ್ಲಿಕ್ಕನ್ನೇ ಕಾಪಿ ಪೇಸ್ಟ್ ಥರ ನೀವು ಈಸಿಯಾಗಿ ಮಾಡ್ಕೋಬೋದು. ಹಾಗಾದರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋ ಮೊದಲಿಗೆ ಫ್ರೆಂಡ್ಸ್ ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಇದು ಯಾವ ಅಪ್ಲಿಕೇಶನ್ ಅಂತ ನಾನು ಮುಂದೆ ಹೇಳ್ತೀನಿ. ವಿಡಿಯೋನ ಆದಷ್ಟು ಕೊನೆವರೆಗೂ ನೋಡಿ. ಓಪನ್ ಮಾಡೋಕ್ಕಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು, ಈ ಥರ ಇರುತ್ತೆ ನೋಡಿ ಅಪ್ಲಿಕೇಶನ್. ಓಪನ್ ಮಾಡಿ ಸರ್ಚ್ ಬಾರಲ್ಲಿ ಹೋಗಿ ಇಲ್ಲಿ ನೆಕ್ಸ್ಟ್ ರೆಸ್ಯೂಮ್ ಅಂತ ಟೈಪ್ ಮಾಡಿ. ಇಲ್ಲಿ ರೆಸ್ಯೂಮ್ ಅಂತ ಪ್ರೊಫೆಷ್ನಲ್ ರೆಸ್ಯೂಮ್ ಅಂತ ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಇಲ್ಲಿ ಕ್ಲಿಕ್ಕಲ್ಲಿ ಮಾಡೋದು. ನೋಡಿ ಲೋಡ್ ಆಯಿತು ಪೇಜ್. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ತುಂಬ ಟೆಂಪ್ಲೇಟ್ಸ್ಗಳು ಕೊಟ್ಟಿರ್ತಾರೆ ಯಾವ್ದು ಅಂತ ಹೇಳ್ಬಿಟ್ಟು ನಿಮ್ಗೆ ಯಾವ್ದು ಇಷ್ಟ ಆಗೋದು ಸೊ ಅದನ್ನು ನೀವು ಆಯ್ಕೆ ಮಾಡ್ಕೊಂಡು ಮಾಡ್ಬೋದು. ಸೊ ನಾನು ಸ್ಯಾಂಪಲಿಗೋಸ್ಕರ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಅದನ್ನು ನಿಮಗೆ ತೋರಿಸೋ ಸಲುವಾಗಿ ಇಲ್ಲಿ ನೋಡಿ ಒಂದು ಕ್ಲಿಕ್ ಮಾಡಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್ ನೋಡಿ, ಈ ಥರ ಬರುತ್ತೆ. ಫಸ್ಟ್ ಬಂದ್ಬಿಟ್ಟು ಇಲ್ಲಿ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಮಾಡೋ ಆಪ್ಷನ್ಸ್ ಅಂತ ಇಲ್ಲಿ ಕೆಳಗಡೆ ನೋಡ್ತಾ ಇರೋ ಎಡಿಟ್ ಅಂತ ಇದೆಯಲ್ಲ, ನಿಮ್ಮ ನೇಮ್ನ ಹಾಕಬೇಕಾಗುತ್ತೆ. ಇಲ್ಲಿ ಎಡಿಟ್ ಮೇಲೆ ಕ್ಲಿಕ್ ಮಾಡಿ ನೇಮ್ನ ಟೈಪ್ ಮಾಡಬೇಕಾಗುತ್ತೆ. ನೋಡಿ ನಾನು ಇಲ್ಲಿ ಟೈಪ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇದು ಯಾವ ಥರ ಬೇಕಂತ ಅಡ್ಜಸ್ಟ್ ಕೂಡ ಮಾಡ್ಕೋಬೋದು. ಹೀಗೆ ನನ್ನ ಚಾನಲ್ ನೇಮ್ನ ಕೊಡ್ತಿದ್ದೀನಿ. ನೀವು ನೋಡಿ ಯಾವ್ದು ಬೇಕಾದ್ರೂ ಕೊಡಿ. ಸ್ಟೂಡೆಂಟ್ ಆಗಿದ್ರೆ ಸ್ಟೂಡೆಂಟ್ನ ಕೊಡಿ, ಇಲ್ಲ ಸ್ಟೂಡೆಂಟ್ ಅಲ್ಲ ಅಂತ ಹೇಳ್ಬಿಟ್ರೆ ಇದನ್ನು ಜಸ್ಟ್ ಡಿಲೀಟ್ ಮಾಡ್ಬೋದು. ಇದನ್ನು ಡಿಲೀಟ್ ಮಾಡೋದು ಹೇಗೆ ನೋಡಿ, ನೀವು ಸ್ಟೂಡೆಂಟ್ ಆಗಿರೋ ಇದನ್ನು ಇರಲಿಲ್ಲ ಅಂದರೆ ಡಿಲೀಟ್ ಮಾಡೋದು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಡಿಲೀಟ್ ಆಪ್ಷನ್ ಮೇಲೆ ಕಾಣ್ತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡಿಲೀಟ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಇಲ್ಲಿ ಪ್ರೊಫೈಲ್ ಫೋಟೋ ಅಂತಿದೆ. ಪ್ರೊಫೈಲ್ ಫೋಟೋನ ಚೇಂಜ್ ಮಾಡೋದು. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಕಾಣ್ತಾ ಇದೆಯಲ್ಲ ರಿಪ್ಲೇಸ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಗೆ ಗ್ಯಾಲರಿಗೆ ಹೋಗುತ್ತೆ. ನೆಕ್ಸ್ಟ್ ನಾನು ಫೋಟೋನ ಚೇಂಜ್ ಮಾಡ್ಕೊಳ್ಳಿ. ನಾನು ಚೇಂಜ್ ಮಾಡ್ತಿಲ್ಲ, ನೀವು ಚೇಂಜ್ ಮಾಡಿ ತೋರಿಸೋ ಸಲುವಾಗಿ ತೋರಿಸಿದ್ದು. ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಪ್ರೊಫೈಲ್ ಅಂತಾರೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೋಡಿ ಇಲ್ಲಿ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಸ್ಟೂಡೆಂಟ್ ಎಂದಿದೆಯಲ್ಲ, ನಾನಿಲ್ಲಿ ನೀವು ಸ್ಟೂಡೆಂಟ್ ಆಗಿದ್ದರೆ ಯಾವುದಕ್ಕೆ ಸಂಬಂಧಪಟ್ಟಂತ ಬರೀರಿ. ನಾನು ಸದ್ಯಕ್ಕೆ ಇಲ್ಲಿ ಏನಂತ ಬರೀತೀನಿ ಅಂದರೆ ಐ ಕಂಪ್ಲೀಟ್ ಗ್ರ್ಯಾಜುಯೇಷನ್ ಅಂತ ಬರೀತೀನಿ. ನೋಡಿ ಐ ಕಂಪ್ಲೀಟೆಡ್ ಮೈ ಗ್ರ್ಯಾಜುಯೇಷನ್ ಅಂತ ಬರೀತಿದ್ದೀನಿ. ನೆಕ್ಸ್ಟ್ ಐ ಕನ್ಸಿಡರ್ ಮೈ ಸೆಲ್ಫ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಆರ್ಡರ್ಲಿ ಪರ್ಸನ್ ಅಂತ ಇದೆ. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಮೈ ಫಸ್ಟ್. ಇದೆಲ್ಲ ಚೆನ್ನಾಗಿದೆ. ಸೊ ಅದನ್ನೇ ಇರಲಿ ಅಂತ ಕಂಟಿನ್ಯೂ ಮಾಡ್ತೀನಿ. ನೆಕ್ಸ್ಟ್ ಇಲ್ಲೇ ಕೆಳಗಡೆ ಬಂದರೆ ನೋಡಿ ಕಾಂಟ್ಯಾಕ್ಟ್ ಮೀ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕಾಂಟ್ಯಾಕ್ಟ್ ನಂಬರ್ನ ಕೊಡಬೇಕಾಗಿದೆ. ನಾನು ಹಿಂಗೆ ಸುಮ್ಮನೆ ಎಕ್ಸಾಂಪಲಿಗೆ ಕೊಡ್ತಾ ಇರೋದು ಮತ್ತು ಇದೆಲ್ಲ. ಸೊ ನೆಕ್ಸ್ಟ್ ಇಮೇಲ್ ಐ ಡಿ ಏನು ಕಟ್ಟಿದಾರಲ್ಲ, ಇಮೇಲ್ ಐ ಡಿನೂ ಕೊಡಬೇಕಾಗುತ್ತೆ. ನಾನು ಕೊಡ್ತೀನಿ, ಸುಮ್ಮನೆ ಸ್ಯಾಂಪಲಿಗೋಸ್ಕರ ತೋರಿಸ್ತಾ ಇದ್ದೀನಿ. ನೋಡಿ ಇಮೇಲ್ ಐ ಡಿನ ಈ ಥರ ಟೈಪ್ ಮಾಡಬೇಕಾಗುತ್ತೆ. ನಾನು ಕೊಟ್ಟಿರ್ತೀನಿ. ನೆಕ್ಸ್ಟ್ ಇಲ್ಲಿ ಅಡ್ರೆಸ್ ಅಂತ ಕೊಟ್ಟಿದ್ದಾರೆ ನೋಡಿ, ಇದು ಅಡ್ರೆಸ್ನ ನಿಮ್ಮದು ಅಡ್ರೆಸ್ನ ಕೊಡಿ, ಯಾವುದಂತ ಟೈಪ್ ಮಾಡ್ಕೊಳ್ಳಿ. ಅಡ್ರೆಸ್ ಅಂದರೆ ನಿಮ್ಗೆ ಅಕಸ್ಮಾತ್ ಪೋಸ್ಟ್ ಗಿಸ್ಟ್ ಮಾಡ್ರೆ ಆ ಥರ ಬೇಕಾಗುತ್ತೆ. ನಿಮ್ಮ ಪರ್ಫೆಕ್ಟ್ ಲೊಕೇಶನ್ನ ಕೊಡಬೇಕಾಗುತ್ತೆ, ಅಡ್ರೆಸ್ ಕೊಡಬೇಕಾಗುತ್ತೆ. ನಾನು ಸದ್ಯಕ್ಕೆ ಜಸ್ಟ್ ಟೈಪ್ ಮಾಡ್ತೀನಿ. ನೀವು ಫುಲ್ ಅಡ್ರೆಸ್ನ ಕೊಡಿ. ನೆಕ್ಸ್ಟ್ ಬಂದ್ಬಿಟ್ಟು ಈ ಸೈಡ್ ಅದು ನೋಡೋದಾದ್ರೆ ನೋಡಿ ಎಜುಕೇಷನ್ ಅಂತ ಕೇಳಿದರೆ ಏನಂತ ಹೇಳಿ ಕೊಡಬೇಕಾಗತ್ತೆ. ಜಸ್ಟ್ ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ ಫಸ್ಟ್ ಯೂನಿವರ್ಸಿಟಿ ಮೇಲೆ ಕ್ಲಿಕ್ ಮಾಡ್ತೀನಿ. ನಂದು ಯೂನಿವರ್ಸಿಟಿ ಯಾವುದಂತ ನೋಡಿ, ನಾನು ಬೆಂಗಳೂರು ಯೂನಿವರ್ಸಿಟಿ ಆಗಿತ್ತು. ಸೊ ನಾನು ನಿಮ್ದು ಯಾವ ಯೂನಿವರ್ಸಿಟಿ ನೋಡಿ, KUDನ ಅಥವಾ ಯಾವುದಂತ ನೋಡಿ, ಕುವೆಂಪು ಯೂನಿವರ್ಸಿಟಿನ ಯಾವುದಂತ ನೋಡ್ಕೊಂಡು ನೀವು ಕೊಡ್ಬೋದು. ನಾನು ಇಲ್ಲಿ ಬೆಂಗಳೂರು ಅಂತ ಯೂನಿವರ್ಸಿಟಿ ಅಂತ ಕೊಡ್ತೀನಿ. ನೆಕ್ಸ್ಟು ಇಲ್ಲಿ ನೋಡಿ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಕ್ಯಾರಿಯರ್ ಪ್ರೊಸೆಸ್ ಅಂತ ಕೊಟ್ಟಿದ್ದಾನೆ. ನಾನೇನು ಚೇಂಜ್ ಮಾಡ್ತೀನಿ, ಬೆಂಗಳೂರು ಯೂನಿವರ್ಸಿಟಿ PUC ಕಂಪ್ಲೀಟೆಡ್ ಅಂತ ಹಾಕ್ತೀನಿ. ಇಯರ್ ಬೇಕಾದ್ರೆ ನೀವು ಹಾಕ್ಕೋಬೋದು. ನೆಕ್ಸ್ಟ್ ಮತ್ತು ಎಜುಕೇಷನ್ ತೊಗೊಳೋದಾದ್ರೆ ನೆಕ್ಸ್ಟ್ ನಾನು ಇಲ್ಲಿ ಮತ್ತು ಬೆಂಗಳೂರು ಯೂನಿವರ್ಸಿಟಿ ಕಂಪ್ಲೀಟ್ ಮಾಡಿದ್ರೆ ನಾನು ಬೆಂಗಳೂರು. ನಿಮ್ಗೆ ಅಕಸ್ಮಾತ್ ಚೇಂಜ್ ಮಾಡ್ಬೇಕಂದ್ರೆ ಮೇಲ್ಗಡೆ ಒಂದು ಯಾರೋ ಕಾಣಿಸ್ತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ರೀಡೋಡ್ ಆಗುತ್ತೆ ಮತ್ತು ಅನ್ಡೋಡ್ ಆಗುತ್ತೆ. ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಫಸ್ಟ್ ಹೇಗೆ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಸ್ಪೇಸ್ ಬಂದುಬಿಟ್ಟು ಡಿಗ್ರಿ ಕಂಪ್ಲೀಟೆಡ್ ಅಂತ ಕೊಡ್ತೀನಿ. ಸಿಟಿ ಅಂತ ಕೊಟ್ಟು ಇಲ್ಲಿ ಡಿಗ್ರಿ ಕಂಪ್ಲೀಟೆಡ್ ಇನ್ 2022 ಅಂತ ಕೊಡ್ತೀನಿ.
2020 ಅಂತ ಕೊಟ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಕೊಡ್ತೀನಿ ನಾನು ಇನ್ BCom ಮತ್ತು ನಿಮ್ಗೆ ಯಾವ ಕ್ವಾಲಿಫಿಕೇಷನ್ ಆಗಿದೆ ಸೊ ಅದನ್ನು ಕೊಡಿ. ನೀವು ಅಕಸ್ಮಾತ್ SLC ಮಾಡಿದರೆ SLC ಅಂತಲೇ ಇಲ್ಲಿ ಕೊಡಿ ಆಯಿತಾ. ನೆಕ್ಸ್ಟ್ ಈ ಲ್ಯಾಂಗ್ವೇಜ್ ಅಂತಂದರೆ ಯಾವ ಭಾಷೆ ಬರುತ್ತೆ ಅಂತ ಹೇಳಿ ಕೇಳಿದ್ದಾರೆ. ನಾನು ಮೇನಾಗಿ ಕನ್ನಡ ಬರುತ್ತೆ ಅಂತ ಹೇಳಿದ್ದೀನಿ. ಇಲ್ಲಿ ಕನ್ನಡ ಅಂತ ಟೈಪ್ ಮಾಡ್ತೀನಿ. ಆಮೇಲೆ ನೆಕ್ಸ್ಟ್ ಒಂದು ಬಂದುಬಿಟ್ಟು ಹಿಂದಿನೂ ಸ್ವಲ್ಪ ಬರುತ್ತೆ, ಹಿಂದಿ ಇಂಗ್ಲೀಷ್. ನೆಕ್ಸ್ಟ್ ಇಲ್ಲಿ ನೋಡಿ ಸ್ಕಿಲ್ ಅಂತ ಕೇಳಿದ್ದಾರೆ, ಅಂದರೆ ಕಂಪ್ಯೂಟರ್ ಸ್ಕಿಲ್, ನಮಗೆ ಯಾವ ಕಂಪ್ಯೂಟ್ರಲ್ಲಿ ಏನೇನು ವರ್ಕ್ ಮಾಡಬರುತ್ತೆ ಅಂತೇಳಿ. ನಾನಿಲ್ಲಿ MS Word ಅಂತ ಕೊಡ್ತೀನಿ. MS Word ಅಂತ ಕಂಪ್ಲೀಟ್ ಆಗಿದೆ ಕಂಪ್ಯೂಟ್ರಲ್ಲಿ, ಸೊ MS Word ಅಂತ ಕೊಡ್ತೀನಿ. ನೆಕ್ಸ್ಟ್ ಇದರಲ್ಲಿ ಟ್ಯಾಲಿ ಅಂತ ಕೊಡ್ತೀನಿ, ಟ್ಯಾಲಿ ಕಂಪ್ಲೀಟ್. ಆಮೇಲೆ ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ಪಾಯಿಂಟ್ ಅಂತ ಕೊಡ್ತೀನಿ. ನೆಕ್ಸ್ಟ್ ನೋಡಿ ಪವರ್ ಪಾಯಿಂಟ್ ಅಂತ ಕೊಟ್ಟೆ. ನೆಕ್ಸ್ಟ್ ಇಲ್ಲಿ ವರ್ಕ್ ಎಕ್ಸ್ಪೀರಿಯೆನ್ಸ್ನ ಕೇಳಿದ್ದಾರೆ. ಆಮೇಲೆ ಜಸ್ಟ್ ಇಲ್ಲಿ ವರ್ಕ್ ಎಕ್ಸ್ಪೀರಿಯೆನ್ಸ್ ಕೇಳಿದ್ದಾರೆ. ನೋಡಿ ನೀವು ಯಾವ್ದಾದ್ರು ಮುಂಚೆ ಕಂಪ್ನೀಲಿ ಕೆಲಸ ಮಾಡ್ತೀರಾ, ಈ ಕಂಪ್ನಿ ನೇಮ್ ಮತ್ತು ಎಲ್ಲಿ ಅಂತ ಕೊಡಿ. ನಾನು ಎಲ್ಲೂ ಕೆಲಸ ಮಾಡಿಲ್ಲ, ಸೊ ಫ್ರೆಷರ್ಸ್ ಅಂತೇಳಿ ಟೈಪ್ ಮಾಡ್ತಿದ್ದೀನಿ. ಇದನ್ನ ಮೇಲೆ ಕ್ಲಿಕ್ ಮಾಡಿ ಇದನ್ನು ಡಿಲೀಟ್ ಮಾಡಬೇಕಾಗತ್ತೆ. ಫ್ರೆಂಡ್ಸ್ ನೋಡಿ ಇಷ್ಟೇ ಆಗಿರುತ್ತೆ. ನೆಕ್ಸ್ಟ್ ಹೇಗೆ ಡೌನ್ಲೋಡ್ ಮಾಡಬೇಕಂದ್ರೆ ಜಸ್ಟ್ ಇದ್ರ ಮೇಲೆ ಮೇಲ್ಗಡೆ ಆಪ್ಷನ್ ಕಾಣ್ತಾರೆ ಡೌನ್ಲೋಡ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನೋಡಿ ಸೇವ್ ಆ್ಯಸ್ ಇಮೇಜ್ ಅಂತ ಬರುತ್ತೆ. ನೋಡಿ ಈ ಥರ ಲೋಡಿಂಗ್ ಆಗುತ್ತೆ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ನೋಡಿ ಡೈರೆಕ್ಟ್ ಗ್ಯಾಲರಿಗೆ ಸೇವ್ ಆಗುತ್ತೆ. ಡೈರೆಕ್ಟ್ ಅದು ಗ್ಯಾಲರಿಗೆ ಸೇವ್ ಮಾಡುತ್ತೆ, ಗ್ಯಾಲರಿಲಿ ಬಂದಿರುತ್ತೆ. ಇನ್ನು ಫ್ರೆಂಡ್ಸ್ ಕೊನೆಯದಾಗಿ ಆ್ಯಪ್ನೇ ನೇಮ್ ಬಂದುಬಿಟ್ಟು ಕ್ಯಾನ್ವಾ ಅಂತ ಹೇಳ್ಬಿಟ್ಟು ಪ್ಲೇಸ್ಟೋರಲ್ಲಿ ಹೋಗಿ ಸರ್ಚ್ ಮಾಡ್ಕೊಳ್ಳಿ. ನೋಡಿ ಕ್ಯಾನ್ವಾ ಅಂತ ಸರ್ಚ್ ಮಾಡಿ. ಇಲ್ಲಿ ಮೊದಲೇ ಫಸ್ಟ್ ಕಾಣುತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡೌನ್ಲೋಡ್ ಅಂತ ಕೊಡಿ.